ಸೋಬಲ ರಾಜಶಕುನಿ ದುರ್ಯೋಧನ ವಂಶವನ್ನು ನಾಶ ಮಾಡುವೆನೆಂದು ಪ್ರತಿಜ್ಞೆ ಮಾಡುವಿರಲ್ಲ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏನಾಯಿತು ಆ ನಿನ್ನ ಸೇಡು? ಏಳು ಶಕುನಿ, ಏಳು, ಎದ್ದೇಳು. ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡವಾಗುತ್ತದ ಪ್ರಳಯ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮತ್ಸಂಗದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ತ, ದುರ್ಜಾತ, ದುರುಳ ದುರ್ಯೋಧನನೇ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು, ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಮನೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡುಗುತ್ತದೆ, ಕೈ ಕಾಲುಗಳು ಕಂಪಿಸುತ್ತವೆ, ಸಹಸ್ರ ಶೂಲಗಳು ಒಮ್ಮೆಗೆ ನನ್ನ ಎದೆಗೆ ನಾಟಿದಂತ ಸುಯೋಧನ ರಕ್ತ ಕುದಿಯುತ್ತದೆ. ಹಂದು ನನ್ನ ಹತಭಾಗ್ಯ ಸಹೋದರಗೆ ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೇ ನೀರು, ಆ ಹಿಡಿ ಕೂಳನ್ನು ನನ್ನ ಸಹೋದರರು ನನಗೊಪ್ಪಿಸಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಒಬ್ಬೊಬ್ಬರಾಗಿಯೇ ಶಕುನಿ 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 ಎಂದು ಹರ್ತನಾದ ಗಯುತ್ತ ಒಬ್ಬೊಬ್ಬರಾಗಿಯೇ ಹತರಾದರು. ಅಂದಿನ ಆ ದಾರುಣ ದೃಶ್ಯವು ನನ್ನಿ ಸ್ಮೃತಿ ಪಡಲದಿಂದಚ್ಚಳಿಯದೆ ಉಳಿದು ಕುಟುಕುತನ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದೆ ಕುಶವಾಗಿರುವ ನನ್ನಿ ದೇಹವನ್ನು ಒಮ್ಮೆ ಹಣುಹಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿಯೊಂದಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮತ್ಸರಕ್ಕೆ ಮತ್ಸರ ಎಂಬ ನುಡಿಗಳೇ ಹೊರಿತು ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ಎನ್ನಾಲಿಸಲ ಸಾಧ್ಯ. ಸುಯೋಧನ, ಎನ್ನಾಲಿಸಲ ಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಸಿರುವ ದುರ್ಯೋಧನ ಕರುಣೆ ತೋರಿದ ಸೋದರ ಮಾವನನ್ನೇ ಚೆಣುಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ,
ಕೇಳು, ಇವನ್ನು ಬರೀ ದಾಳಗಳೆಂದರಿತೆಯೋ ಮಗಳೇ? ನಿನ್ನೆಲ್ಲ ರೀತಿಯ ಪರಿವರ್ತನೆಗೆ ಕಾರಣವಾದದ್ದು ಇದೇ ದಾಳಗಳೇ. ಸುಯೋಧನ ಪಾಂಡವರ ಸರ್ವ ಸಂಪತ್ತನ್ನು ನೋಡಿ ಸೋರೆಗೊಳ್ಳುವಂತೆ ಮಾಡಿದ್ದು ಇದೇ ದಾಳಗಳೇ. ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡುವಂತೆ ಪ್ರೇರೇಪಿಸಿದ್ದು ಇದೇ ದಾಳಗಳೇ. ಧರ್ಮರಾಯ ಭೀಮಾರ್ಜುನರ ಸಮೇತ ನಕುಲ ಅರ್ಜುನ ಸಹದೇವರನ್ನು ಸರ್ವ ಸಂಪನ್ನನ ಎದುರು ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಇದೇ ದಾಳಗಳೇ. ಮುಂದೆ ಕುರುಕ್ಷೇತ್ರ ರಣರಂಗದಲ್ಲಿ ದುಶ್ಯಾಸನನ ಎದೆಯನ್ನು ಬಗೆದು ದ್ರೌಪದಿಯ ಮುಡಿಯನ್ನು ಕಟ್ಟಿಸುವಂತೆ ಮಾಡುವುದು ಇದೇ ದಾಳಗಳೇ. ಅಷ್ಟಲ್ಲ ಸುಯೋಧನ, ಮುಂದೆ ರಣರಂಗದ ಯುದ್ಧದಲ್ಲಿ ಭೀಮನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿಸಿ ವಿಲನೆ ಒದ್ದಾಡುವಂತೆ ಮಾಡುವುದು ಇದೇ ದಾಳಗಳೇ. ತಾಳಗಳಲ್ಲವ ಮಗಳೇ ಇವುಗಳು ದಾಳಗಳಲ್ಲವೋ, ತಾಳಗಳಲ್ಲವ ಮಗಳೇ ಇವುಗಳು ದಾಳಗಳಲ್ಲವೋ, ತಾಳಗಳಂತನಲ್ಲವೋ, ತಾಳಗಳಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನನು ಜಗ ದೇಹದ ಮೂಳೆಗಳು, ಜನ್ಮದಾತ ನನ್ನೊಳಗೊಂಡ ಎನ್ನನು ಜಗ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳು. ತಾಳಗಳಲ್ಲವ ಮಗಳೇ ಇವುಗಳು ತಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿನ ಗೋಳು ದ್ರೋಹಿ, ಮುಂದೆ ನಿನ್ನ ಕುರುವಂಶವೇ ಹಾಳು. ನನ್ನ ತಂದೆ ತಮ್ಮಂದಿನ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಸರ್ಪವನ್ನು ತುಳಿದೆಚ್ಚಗಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿನ ಘೋರ ಕಾಳಗದಿ ಕೌರವ ಗಣಗಳ ಸಾಲು ಸಾಲು. ನಾಳೆ ನಡೆಯಲಿನ ಘೋರ ಕಾಳಗದಿ ಕೌರವ ಗಣಗಳ ಸಾಲು ಸಾಲು. ಸಂಪತ್ತಿನಿಂದೊದಗಿಸಿ ಧರ್ಪದಿ ಮೆರೆಯುವ ದುರುಳನ ಕೇಳ್, ಸಂಪತ್ತಿನಿಂದ ಒದಗಿಸಿ ಧರ್ಪದಿ ಮೆರೆಯುವ ದುರುಳನ ಕೇಳ್. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತಲೆಯನ್ನು ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತಲೆಯನ್ನು ಮರ್ಮಾಂಗನೆ ನಿನ್ನ ತೊಡೆಯನ್ನೇ ಮುಗಿಸಿ. ದಾಳಗಳಲ್ಲವೋ ಮಗಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮಗಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನನು ಜಗ ದೇಹದ ಮೂಳೆಗಳು, ಮೂಳೆಗಳು
ಜಗಮೇಹದ ಮೂಳೆಗಳು 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 ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲವೋ ದಾಳಗಳಲ್ಲವೋ. ಸುಯೋಧನ, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಸಕಲ ಸಾಮಂತ ರಾಜರೆಲ್ಲರನ್ನು ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಚಿಂತೆ ಇಲ್ಲ ಕುಗರಾಜ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸಿದನು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸಿದನು. ಸುಯೋಧನ, ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮದೊಂದಿಗೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರತ್ನ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಶಗುನಿ ಅಣ್ಣ ಶಗುನಿ ಅಳಬೇಡಿಗೆ ಅಳಬೇಡಿರಿ. ಓ ನನ್ನ ತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಗುಂಡಗಳಿಂದ ನಡೆಯುವ ರಕ್ತದಿಂದ ಆ ನರಕದಲ್ಲಿ ನಿಮ್ಮ ನಿರಾಜಾನವನ್ನೇ ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ಸುಯೋಧನ, ನಿನಗಾಗಿ ಒಂದೇ ಒಂದು ನಿಟ್ಟುಸಿಗೆ ಬಿಡುವ ನಿನಗೆ ಹಿಡಿಸುವೆ. ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಆ ಪಾಂಡವನಿಗೆ ಎನ್ನುವಷ್ಟರಲ್ಲಿ ನೀನು. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ರಾಜ?
ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟನೆಂದು ದೂತನು ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೇಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸಹಿತ ಕಲಹ ಇವೆಲ್ಲವೂ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆ ಮಾವ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಗದಾನಿತಕ್ಕೆ ಆಯದು ನಂದನನ ದರಿದ್ರಾಂತ ವಿದುರ ಸಂಧಿಸಲ ಘನ ಗುಟರಕ್ಕೆ ಪಾಗೆ ಪನಯ್ಯ ಸಹಿಸದಳನಿಗೆ ಅಗ್ರಜ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯಪ್ರಭವನ್ನು ದಾಟಿ ದರಿದ್ರ ವಿದುರನನ್ನು ಆಚರಿಸುವಂತೆ ಎಷ್ಟೊಂದು ಅವಹೇಳನ. ಅವಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಪ್ರೀತಿಯ ಸಹೋದರನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರು ಈ ಸಿಂಹಕ್ಕೆ ಸರಿಸಾಟಿಯೇ. ಅದಿರಲಿ, ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಿಗೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ಕ್ರೋಢೀಕರಿಸಿ ಆ ದಾಸೆ ಪುತ್ರನ ಮುರುಕ ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ.
ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅವಮಾನವನ್ನು ಹೇಗೆ ಭರಿಸುವೆ ಸುಯೋಧನ? ಆತನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿಯೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಮಾವ, ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮಗಳಾಗಿ ಭಗವಂತನೆಂದು ಪೂಜಿಸುವರೋ ಅವನನ್ನೇ ಧ್ವಂಸ ಮಾಡಿಬಿಡುವ. ಮಾವ, ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂಥ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂವರಿಸಿದನು. ಕಂಸನನ್ನು ವಧಿಸಿ ಮರಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳೆರಿಸಿ ಸಹೋದರನನ್ನು ಸುರಪಾನಾಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳಿಸಿದೆ ಮಾವ? ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಸುಯೋಧನ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ವಿಜಯೋನ್ಮತವಾದ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ಭಯದಾಕ್ಷಿಣ್ಯ ಇದನ್ಯಾರಿಂದ ಕಲಿತೆ ಸುಯೋಧನ? ಅವರೆಲ್ಲರೂ ಪಾಂಡವರ ಆಜ್ಞಾದಾತಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ಸಹೋದರನು ಹೇಳಿದ ಹಾಗೆ ನಿನ್ನ ವಿನಾಶಕ್ಕೆ ನಿನ್ನ ಕಾರಣವೇ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವಿರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಣಿಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕಯ್ಯ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಸುಯೋಧನ ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ. ಏನದು ಮಾವ ನಿನ್ನ ಸಲಹೆ?
ಸಮಯ ಬಂದಾಗ ತಿಳಿಸುವೆನು. ಹಾಗೆ ಆಗಲಿ ಮಾವ. ನಿನ್ನ ಸಲಹೆಯ ಹೊರತಾಗಿ ನಾನಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೇ ಮಾವ, ನಡೆ ನಡೆ ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿನ್ನ ಕುಲದ ಬೇಗನ್ನೇ ಕಿತ್ತೆಸೆಯುವೆ. ನನ್ನನ್ನು ನಿನ್ನಿತೈಷಿ ಎಂದುಕೊಂಡೆಯೋ? ಶಕುನಿ ಪದದ ಅರ್ಥ ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿಯಿಂದ ಕುರುವಂಶ ನಿರ್ನಾಮ, ಶಕುನಿಯಿಂದ ಕುರುವಂಶ ನಿರ್ನಾಮ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಅದು ಕಾರ್ಯವತ್ತ ಗೂಡಾಯಿತು, ಮಾನವತ್ತ ಬೀಡಾಯಿತು. ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡೆಗೆದಗಿ ಮುಂಡೆಯಾಗುವಳೋ ಅಂದಿಗೆ ಈ ಶಕುನಿಗೆ ಶಾಂತಿ ವಿಶ್ರಾಂತಿ ಮನಃಶಾಂತಿ. ಅಧಿಕಾರ ಇದೆಯೆಂದು ಕೊಬ್ಬಿ ಮೆರೆಯುತ್ತಿರುವ ಮೂಡ ಎಷ್ಟು ದಿನ ತಾನೇ ಉಳಿಯುವುದೋ? ನಿನ್ ಅಧಿಕಾರ ಮತದಿಂದ ಹುಬ್ಬಿ ಮೆಗೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ನಾನು ನೋಡುವೆ. ಅಧಿಕಾರ ಮದದಿಂದ ಹುಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲಮಾಡ ಸಂಚು ಇದೆ ನನ್ನ ಮನದಲ್ಲಿ. ದಗೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದಗೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಗುದಿದೆ ನನ್ನ ಮನದಲ್ಲಿ. ಅದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಅದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು ಕೌರವ. ಅಧಿಕಾರ ನನ್ನದೆಂದು ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ನಾನು ನೋಡುವೆ. ವೀರ ಜನತ ಹಿಡಿದು ನಿಲ್ಲುವ ವೀರ ಪಾರ್ಥನು, ವೀರ ಜನತ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಪಾಪ ಕರ್ಣ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು,
ಕ್ಷಣ ಗಡವಿಂದ ನಿನ್ನ ತೊಡೆಯ ಕುಂದು ಕಲ್ಪನೆ. ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ. ಅದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ. ಆ ಬ್ರಹ್ಮನ ತಪ್ಪು ಅಧಿಕಾರ 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 ನನಗೆಂದು ಹುಬ್ಬಿ ಬೆಗೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ವಸುದೇವಾ ವಸುದೇವಾ ವಸುದೇವ ಸುತನೇ ಯೇ ಮುಕುಂದ ವಸುದೇವ ಸುತನೇ ಯೇ ಮುಕುಂದ ನಿನ್ನ ನಾಮವನೆನೆ ಊದು ಮನಕಾನಂದ ನಿನ್ನ ನಾಮವನೆನೆ ಊದು ಮನಕಾನಂದ ವಸುದೇವ ಸುತನೇ ಯೇ ಮುಕುಂದ. ಪರಮಾತ್ಮ ಭಕ್ತವತ್ಸಲ ದೇವಕಿ ಸುತನೇ ಕೃಷ್ಣ ಮಾಧವ ದೇವಕಿ ಸುತನೇ ದುಷ್ಟ ವಿನಾಶ ಪರಮಾತ್ಮ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ
ಪರಮಾತ್ಮ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರೋಳು ಮುಕ್ತಿ ಪ್ರದಾತ ದಾಸದಾಸರೋಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಏ ಮುಕುಂದ ನಿನ್ನ ನಾಮವನೆನೆ ಉದು ಮನಸಾನಂದ ನಿನ್ನ ನಾಮವನೆನೆ ಉದು ಮನಸಾನಂದ ವಸುದೇವ ಸುತನೇ ಏ ಮುಕುಂದ. ಪರಮಾತ್ಮ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹಲ್ನಾದ ಮೊರೆ ಕೇಳಿದ ಕ್ಷಣ ಅವಯವ ನಿತ್ತವನೇ. ಪರಮಾತ್ಮ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹಲ್ನಾದ ಮೊರೆ ಕೇಳಿದ ಕ್ಷಣ ಅವಯವ ನಿತ್ತವನೇ. ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ. ಪರಮಾತ್ಮ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ. ಶಿಶುಪಾಲ ದಾನವರ ಲೀಲೆ ಮಾತ್ರ ಪ್ರಾಣವದಳವನೇ ವಸುದೇವ ನಿನ್ನ ನಾಮವನೆನೆ ಮುದು ಮನದಾನಂದ ನಾಮವನೆನೆ ಮುದು ಮನದಾನಂದ ವಸುದೇವ ಸುತನೇ ಏ ಮುಕುಂದ. ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು ಸರ್ವಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನದ ಭಾಗ್ಯವನ್ನು ಪಡೆಯುವವರೆಗೂ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು ದೇವ. ಇದು ನಿಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ಮುರಹರೇ ಕೃಷ್ಣ
ದೇವ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ. ದೇವಾ, ರುಕ್ಮಿಣಿ ಲೋಲ ವಾರಿ ಜಮಾಲ. ದೇವಾ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ದೇವಾ, ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಮಾಧವ ವರ್ಣಿಸಲಹುದೇ ನಿನ್ನಯ ಲೀಲಾ. ದೇವಾ, ವರ್ಣಿಸಲಹುದೇ ನಿನ್ನಯ ಲೀಲಾ. ವರ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಕೃಷ್ಣ ಕೃಷ್ಣ ಭಕ್ತ ಶಿರೋಮಣಿ, ಕುಶಲವೇ? ಪರಮಾತ್ಮ. ವಿದುರ, ಪರಮಾತ್ಮ, ವಿದುರ, ಈ ದೀನನ ಮೇಲೆ ದಯೆಯನ್ನು ತೋರಿ ಹಿಂದಿಗೆ ದರ್ಶನವಿತ್ತೆಯ ಪ್ರಭು, ಹಿಂದಿಗೆ ದರ್ಶನವಿತ್ತೆಯ. ನಿಮ್ಮ ಪಾದಧೂಳಿನಿಂದ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು.
ಪ್ರಥಮ ಬಂಧನವಯ್ಯ ಪರಮ ಪುರುಷ ದಶಬಂಧನವಯ್ಯ ದಶರಥ ರಾಮನಂ ಪೋಲ್ವಾ ಶತಬಂಧನವಯ್ಯ ಶತಪತ್ರಧಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ಬಂಧನವಯ್ಯ ಕೋವಿದಯರರಸ ಕೃಷ್ಣ ಮುಕೋಟಿ ಬಂಧನವಯ್ಯ ಮುಚಕುಂಧವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ವಿದುರ ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ, ಏನನ್ನು ಕೊಡಬಲ್ಲೆ? ವಿದುರ, ಪರಮಾತ್ಮ ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ. ವಿದುರ, ನೀನೇನು ಸಾಮಾನ್ಯನೇ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಎತ್ತ ಪೋದರು ಮನ ತಲೆ ಬರ್ಬೋದು, ಎತ್ತ ಪೋದರು ಮನ ತಲೆ ಬರ್ಬೋದು. ಶಕ್ತನೆಂದೆನಿಸಿಹ ವಿದುರ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ, ಶಕ್ತನೆಂದೆನಿಸಿಹ ಮತ್ತ ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದ ಈ ಕುಟೀರದಲ್ಲ ವಾಸ ಮಾಡಿಕೊಂಡು
ಕಾಮಕ್ರೋಧಾದಿಗಳೆಗಳು ಆಹಾರಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರವನ್ನೇ ಸೇವಿಸುತ್ತಾ ಬದುಕುತ್ತಿರುವ ನೀನು ವಿದುರ, ನಿನ್ನ ಭಕ್ತಿಯನ್ನು ನಾನರಿಯನೆ. ಅದಿರಲಿ, ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ಈ ದೀನನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ವಿದುರ, ಕ್ಷೀರವೇ? ನನಗೆ ಬೇಕಾದ ಆಹಾರವೂ ಅದೇ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟಿದ್ದ ಆ ಅವಲಕ್ಕಿಯ ಸಾರವು ಆಹಾ ವಿದುರ, ಈಗಿಲೂ ಸವಿದಂತಿಹುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ತಂದಿಕೊಟ್ಟಿದ್ದ ಆ ಹಣ್ಣುಗಳ ಸಾರವು ವಿದುರ, ಆಹಾ ಆಹಾ ಈಗಲೂ ಸವಿದಂತಿಹುದು. ಅದೆಲ್ಲದಕ್ಕಿಂತ ಉತ್ತಮವಾದ ಆಹಾರವು ಕ್ಷೀರವಲ್ಲವೇ? ಎಲ್ಲಿ ವಿದುರ, ಅದನ್ನೇ ಕೊಡು. ವಿದುರ, ಏಕೆ ವಿದುರ, ಏಕೆ ತವಕ ಬಿಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ವಿದುರ, ನನಗರ್ಪಿಸಿದೀಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಕೊಂಚವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು ವಿದುರ. ಆಗಬಹುದು ಪರಮಾತ್ಮ. ಸ್ವೀಕರಿಸು ಪರಮಾತ್ಮ. ಇದೇನು ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯ? ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಇದರಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ, ಏಕೆ ನೆನೆಯುವುದಿಲ್ಲ? ಇಲ್ಲಿ ನೋಡು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಅಡಗಿಟ್ಟಿಸಿಕೊಂಡು ನಿನ್ನ ಮನದಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ, ಅಲ್ಲಿ ನೋಡು. ಆಹಾ ಆಹಾ ಪರಮಾತ್ಮ, ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತೋ ಸಪ್ತಾದಿ ಮುನಿವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ಸಾಗರಾಶಯನ
ಈಗಿದ ದಾಮೋದರ ತಾಮಸ ಈಗಿದ ದಾಮೋದರ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಪರಮಾತ್ಮ ಇದರ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯವಾದಗಳು ದೇವ, ಧನ್ಯವಾದಗಳು. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ದೇವ, ಧನ್ಯರು. ವಿದುರ, ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ, ಸಾಲದು. ಪರಮಾತ್ಮ ಆ ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದು. ಸರಿ ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಮುಖ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಹೋಗುತ್ತಿರುವೆನು. ಅಲ್ಲಿ ಎಂದಿಗೂ ನಡೆಯದ ವಿಚಿತ್ರ ಘಟನೆ ಒಂದು ನಡೆಯುವುದು. ವಿದುರ, ನೀನು ಅಲ್ಲಿಗೆ ಬಾ, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕುಣಿಸಿ ಮನ ಹಿಡಿಯುವ ಮೋಹಕ ರೂಪ ದೇವಾ ಜಗದ ದೇವಾ ಬಲ್ಲವರಿಲ್ಲ